ಎರಡೂ ಪಕ್ಷದ ಕಾರ್ಯಕರ್ತ ಬಂಧುಗಳು ಒಂದ್ ಕಡೆ ನನಗೆ, ಒಂದ್ ಕಡೆ ವಿಜೇಂದ್ರಣ್ಣನಿಗೆ ಹೆಗಲಿಗೆ ಹೆಗಲು ಕೊಟ್ಕೊಂಡು ಇವತ್ತು ನಮ್ಮ ಜೊತೆನಲ್ಲಿ ಈ ಪಾದಯಾತ್ರೆಯಲ್ಲಿ ಇವತ್ತು ಕೂಡ 22 ಕಿಲೋಮೀಟರ್ ಮಳೆ ಬರಲಿ, ಚಳಿ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ ಯಾವುದನ್ನು ಕೂಡ ಇವತ್ತು ಲೆಕ್ಕಿಸಿದಿರಾ ಈ ಒಂದು ಪಾದಯಾತ್ರೆಯನ್ನು ಒಂದು ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮೈಸೂರಿನವರೆಗೂ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪಾದಯಾತ್ರೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ರಾಮನಗರ ಜಿಲ್ಲೆಯಾದ್ಯಂತ ಕನಕಪುರ, ಮಾಗಡಿ, ರಾಮನಗರ ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ಈ ಒಂದು ಪಾದಯಾತ್ರೆಯಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ನಮಗೆ ಒಂದು ಹೊಸ ಹುಮ್ಮಸ್ಸು, ಒಂದು ಶಕ್ತಿಯನ್ನು ಇವತ್ತು ಈ ಪಾದಯಾತ್ರೆಯ ಮೂಲಕ ತಾವೆಲ್ಲ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಇವತ್ತು ಮೂಡದಲ್ಲಿ ಆಗಿರ್ತಕ್ಕಂಥ ಒಂದು ಹಗರಣ ವಾಲ್ಮೀಕಿ ನಿಗಮದಲ್ಲಿ ಯಾವ ರೀತಿ ರಾಜ್ಯದ ಇತಿಹಾಸದಲ್ಲಿ ಬ್ಯಾಂಕ್ ಮೂಲಕ ಇವತ್ತು ಟ್ರಾನ್ಸಾಕ್ಷನ್ ಆಗಿ 187 ಕೋಟಿ ರೂಪಾಯಿ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಇವತ್ತು ಈ ಕಾಂಗ್ರೆಸ್ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ತನ್ನನ್ನು ತಾನು ಸಮಾಜವಾದಿ ಅಂತ ಹೇಳ್ತಾರೆ. ಆದರೆ ಇವತ್ತು ರಾಜ್ಯದ ಜನತೆ ನಿಮ್ಮ ಸಮಾಜವಾದದ ಬಗ್ಗೆ ಪ್ರಶ್ನೆಯನ್ನ ಎತ್ತಕ್ಕಂಥದಕ್ಕೆ ಇವತ್ತು ನಿಮ್ಮ ಮೂಡದ ಹಗರಣ, ವಾಲ್ಮೀಕಿ ನಿಗಮದ ಒಂದು ಹಗರಣ ಇವತ್ತು ನಮ್ಮ ಕಣ್ಣು ಮುಂದೆ ಬೆಳಕಿಗೆ ಬಂದಿದೆ. ಎರಡು ಪಕ್ಷದ ಶಾಸಕ ಮಿತ್ರರು ಸದನದ ಒಳಗೆ, ಸದನದ ಹೊರಗೆ ಎರಡೂ ಕಡೆ ಇವತ್ತು ಕಾಂಗ್ರೆಸ್ನ ವಿರುದ್ಧವಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಏನು ನೇರವಾಗಿ ಇವತ್ತು ಹಗರಣದಲ್ಲಿ ಸಿಲುಕಿದ್ದಾರೆ, ಅವ್ರನ್ನ ಇವತ್ತು ಕಿತ್ತೊಗೆಯವರೆಗೂ ಈ ಒಂದು ಹೋರಾಟ ಇದೇ ರೀತಿ ಮುಂದುವರಿಸ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇವೆ. ರಾಮನಗರ ಜಿಲ್ಲೆ 1994ರಲ್ಲಿ ಪ್ರಥಮವಾಗಿ ಪಕ್ಷದ ವರಿಷ್ಠರು, ನಮ್ಮ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ದೇವೇಗೌಡರು ಸಾಹೇಬರನ್ನ ಅಂದು ಕ್ಷೇತ್ರದ ಜನತೆ, ಜಿಲ್ಲೆಯ ಜನತೆಯ ಒಂದು ಆಶೀರ್ವಾದದಿಂದ ಮುಖ್ಯಮಂತ್ರಿಗಳಾಗಿ ಮಾಡಿದರು. 2004ರಲ್ಲಿ ಮಾನ್ಯ ಕುಮಾರಣ್ಣ ಅವರು, ನಿಮ್ಮ ಪ್ರೀತಿಯ ಮಗ, ನೀವು ಬೆಳೆಸಿರ್ತಕ್ಕಂಥ ಮನೆ ಮಗನ್ನ 4 ಬಾರಿ ಶಾಸಕರಾಗಿ ಮಾಡಿ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಲಿಕ್ಕೆ ರಾಮನಗರ ಜಿಲ್ಲೆಯ ಮಣ್ಣಿನ ಋಣ ಅಂತಕ್ಕಂಥದನ್ನ ನಾವು ಎಂದು ಮರೀಲಿಕ್ಕೆ ಸಾಧ್ಯ ಇಲ್ಲ. ನನಗೂ ಕೂಡ ಇವತ್ತು ಅಷ್ಟೇ ಒಂದು ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಿ. ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಇವತ್ತು ಚುನಾವಣೆಯ ಸೋಲಿನ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ನಿಮ್ಮ ಪ್ರೀತಿ, ಈ ನಿಮ್ಮ ವಿಶ್ವಾಸ, ಈ ನಿಮ್ಮ ಅಭಿಮಾನಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಇದು ದೇವೇಗೌಡರು ಸಾಹೇಬರು, ಮಾನ್ಯ ಕುಮಾರಣ್ಣವರು ಈ ಜಿಲ್ಲೆನಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ ಒಂದು ಆಸ್ತಿ ಅಂತಕ್ಕಂಥದನ್ನ, ನೀವುಗಳೇ ನಮ್ಮ ಆಸ್ತಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಈಗಾಗಲೇ ಸಮಯ ಸಾಕಷ್ಟು ಆಗಿದೆ, ಇನ್ನು ಸಾಕಷ್ಟು ವಿಷಯಗಳು ಮಾತನಾಡಬೇಕು ಅಂದ್ರೂ ಕೂಡ ದಯಮಾಡಿ ಇಬ್ಬರು ಹಿರಿಯ ನಾಯಕರುಗಳು ಈ ರೀತಿ ಬಂದು ಸುಮಾರು 20 ನಿಮಿಷ, ಅರ್ಧ ಗಂಟೆಗಳ ಕಾಲ ಆಗಿದೆ. ಅವರ ಸಮಯವನ್ನು ವ್ಯರ್ಥ ಮಾಡಿದಿರ. ಇನ್ನು ನಾವು ಕೆಂಗಲ್ವರೆಗೂ 5 ಕಿಲೋಮೀಟರ್ ಹೆಗಲಿಗೆ ಹೆಗಲು ಕೊಟ್ಕೊಂಡು ಹೆಜ್ಜೆ ಆಗ್ತಕ್ಕಂಥದ್ದಿದೆ. ಈಗಾಗಲೇ ಸಮಯ ಸಂಜೆ 6 ಗಂಟೆ ಆಗಿದೆ. ದಯಮಾಡಿ ನಿಮ್ಮೆಲ್ಲರ ಈ ಒಂದು ಪ್ರೀತಿ, ವಿಶ್ವಾಸ ಯಾವ ರೀತಿ ಸದಾಕಾಲ ನಮ್ಮ ಮೇಲೆ ಇಟ್ಟಿದ್ದೀರಿ, ಒಂದು ನಾನು ಕೊನೆಯದಾಗಿ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. 2006-07ರಲ್ಲಿ ಪ್ರಪ್ರಥಮವಾಗಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರದಲ್ಲಿ ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿ 20 ತಿಂಗಳು ಆ ರೀತಿಯಾದಂಥ ಜನಪರವಾದಂಥ ಆಡಳಿತವನ್ನು ಕೊಡಲಿಕ್ಕೆ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಯಡಿಯೂರಪ್ಪ ಸಾಹೇಬರ ಒಂದು ಸಹಕಾರ, ಅಂದಿನ ಶಾಸಕ ಮಿತ್ರರ ಸಹಕಾರ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ಮತ್ತೊಮ್ಮೆ ನಾವು ಒಂದಾಗಿದ್ದೇವೆ. ಮೊದಲನೇ ಬಾರಿ 64 ವರ್ಷದ ಸುದೀರ್ಘವಾದಂಥ ರಾಜಕಾರಣದ ಬದುಕಿನಲ್ಲಿ ಪ್ರಥಮವಾಗಿ ದೇವೇಗೌಡರು ಸಾಹೇಬರು ಈ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ, ಜನತಾದಳ ಪಕ್ಷ ಕೇವಲ ಇವತ್ತಿಗಷ್ಟೇ ಅಲ್ಲ,
ಸದಾ ಕಾಲ ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸ್ತಾ ಇರ್ತಕ್ಕಂಥ ಪ್ರಯತ್ನ ನಮ್ಮ ಸಹೋದರರಾದಂಥ ವಿಜಯೇಂದ್ರರವರು ನಾವು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇನ್ನು ವಿಜಯೇಂದ್ರರವರು ಮಾತನಾಡ್ತಕ್ಕಂಥದ್ದಿದೆ, ಜೊತೆಯಲ್ಲಿ ಕುಮಾರಣ್ಣವರು ಯಡಿಯೂರಪ್ಪ ಸಾಹೇಬರು ಮಾತನಾಡ್ತಾರೆ. ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಎರಡೂ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.